ಟಿವಿಯನ್ನು ವೀಕ್ಷಿಸುತ್ತಿರುವಂಥ ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರಭು ಯೇಸುವಿನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದು ನನ್ನ ಹಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತೇನೆ. ಬನ್ನಿ, ಇಂದು ನಮ್ಮ ಮಧ್ಯದಲ್ಲಿ ಕನ್ನಡದ ಧ್ವನಿಸುರುಳಿಯ ಒಂದು ಚರಿತ್ರೆಯಲ್ಲಿ ಅನೇಕ ಹೆಸರನ್ನು ಮಾಡಿದಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪಾತ್ರರಾದಂಥ ಪಾಸ್ಟರ್ ಸುಬ್ಬರಾವ್ರವರು ನಮ್ಮ ಜೊತೆಯಲ್ಲಿದ್ದಾರೆ. ಬನ್ನಿ, ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಮ್ಮ ನಿಮ್ಮೆಲ್ಲ ಪರವಾಗಿ ಮತ್ತು ನಮ್ಮ ಆಸರೆ ತಂಡದ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುವ. ಸ್ವಾಗತ ಪಾಸ್ಟರ್. ಸ್ವಾಗತ ಸುಸ್ವಾಗತ. ತುಂಬ ಸಂತೋಷ ಆಗ್ತಾ ಇದೆ. ನಿಮ್ಮ ಹೆಸರು ನಾವು ಕೇಳಿರಲಿಲ್ಲ, ಹಾಡು ಕೇಳಿದ್ವಿ. ಆಮೇಲೆ ಅದು ಹಾಡೆಲ್ಲ ಈ ಒಂದು ಆತ್ಮೀಕ ಸಭೆಗಳಲ್ಲಿ, ಎಲ್ಲ ಚರ್ಚ್ಗಳಲ್ಲಿ, ಎಲ್ಲ ಕಡೆಗಳಲ್ಲಿ, ಈವನ್ ನಾನು ನನ್ನ ಒಂದು ಅನುಭವ ಕೇಳಿದ ಮಟ್ಟಿಗೆ ಕ್ಯಾಥೋಲಿಕ್ ಒಂದು ಕೂಟಗಳಲ್ಲಿ ಹಾಡ್ತಾರೆ ಅದನ್ನು ಹಾಡನ್ನು. ಎಲ್ಲರಿಗೂ ಗೊತ್ತಿರೋ ಹಾಡು, ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು. ಸೂಪರ್. ತುಂಬ ಸಂತೋಷ ಆಗ್ತಾಯಿದೆ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಾ. ಭಾಷೆ ಹೇಗೆ ಪ್ರಾರಂಭ ಆಯಿತು ಭಾಷೆ ಈ ಒಂದು ಪಯಣ? ಅಂದರೆ ಹಾಡಿನ ಪಯಣ ಇರ್ಬೋದು. ಅಂದರೆ ಹೇಗೆ ನಿಮ್ಮಲ್ಲಿ ಹುಟ್ಟಿದ್ದು, ಅಥವಾ ಚಿಕ್ಕ ಪ್ರಾಯದಿಂದ ನಿಮಗೆ ಹಾಡಂದರೆ ತುಂಬ ಒಲವಿತ್ತ, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ತಂದೆಯಿಂದ ಅಥವಾ ಹಿರಿಯರಿಂದ ಬಂದಿದ್ದ? ಹೇಗೆ ಪ್ರಾರಂಭ ಆಯಿತು ಈ ಒಂದು ಪಯಣ, ನಿಮ್ಮದು ಹಾಡಿನ ಒಂದು ಜೀವನ? ನನಗೂ ಚಿಕ್ಕ ವಯಸ್ಸದಿಂದಲೇ ಈ ಹಾಡಿನ ಒಂದು ಇಷ್ಟ. ಹಾಡುಗಳು ಹಾಡೋದಂದ್ರೆ ತುಂಬ ಇಷ್ಟ. ನಾನು ಕ್ರಿಸ್ತನನ್ನು ಅಂಗೀಕರಿಸಿದ್ದು 18 ವರ್ಷ ಇರುವಾಗ. ಅದಕ್ಕಿಂತ ಮುಂಚೆ ನಾನು ಫೆಸ್ಟಿವಲ್ಸಲ್ಲಿ ಅದರಲ್ಲಿ ಹಾಡುಗಳನ್ನು ಹಾಡೋದು, ಶ್ಲೋಕಗಳನ್ನು ಹೋಲಿಸೋದು, ಈ ರೀತಿಯಲ್ಲಿ ನನಗೆ ಚಿಕ್ಕ ವಯಸ್ಸಿಂದ ಒಂದು ಈ ಆಸಕ್ತಿ ಉಂಟು. ಮತ್ತು ಇದು ಆತ್ಮಿಕ ಜೀವಕ್ಕೆ ಆತ್ಮಿಕ ಅಂದರೆ ಕ್ರಿಸ್ತನನ್ನು ಕಂಡುಕೊಂಡ ಮೇಲೆ ನಿಮಗೆ ಅನಿಸ್ತಾ? ಅಂದರೆ ನಾನು ಕೂಡ ಅಂದರೆ ಅನೇಕ ಹಾಡುಗಳು, ಅಂದರೆ ಯಾಕಂದರೆ ಒಂದು ಸಮಯದಲ್ಲಿ ನಮ್ಮ ಒಂದು ಕನ್ನಡ ಭಾಷೆಯಲ್ಲಿ ನಾನು ಕೇಳಲ್ಪಟ್ಟು ನೀವು ಆಂಧ್ರ ಒಂದು ಇದರ ಬಂದವರಂತ. ಯಾಕಂದರೆ ಕನ್ನಡದಲ್ಲಿ ತುಂಬ ಹಾಡುಗಳು ಕಡಿಮೆ, ತುಂಬ ಅಂದರೆ ತುಂಬ. ಯಾಕಂದರೆ ನಾವು ಬುಕ್ ಸ್ಟಾಲ್ಗೆ ಹೋದರೆ ನಮಗೆ ಸಿಗೋದು ಬರೀ ತಮಿಳುಗಳು ಅಥವಾ ಆಂಧ್ರ, ತೆಲುಗು, ಮಲಯಾಳಂ ಇರ್ಬೋದು, ಇಂಗ್ಲೀಷ್ಗಳು, ಹಿಂದಿ. ಅದು ಕನ್ನಡದ ಹಾಡುಗಳ ಲೆಕ್ಕ ಮಾತ್ರ ಇತ್ತು, ಒಂದು ಲೆಕ್ಕಕ್ಕೆ. ಅದಕ್ಕೆ ದೇವರಿಗೆ ಸ್ತೋತ್ರ. ಈ ದಿನಮಾನಗಳಲ್ಲಿ ದೇವರು ಅದ್ಭುತವಾದ ರೀತಿಯಲ್ಲಿ ಕರ್ನಾಟಕದಲ್ಲಿ ಕಾರ್ಯವನ್ನು ಮಾಡ್ತಿದ್ದಾರೆ, ಸಲ್ಲಿಸ್ತೇನೆ. ಆ ಒಂದು ಸಮಯದಲ್ಲಿ ನಿಮಗೆ ಹೇಗೆ ಪ್ರೇರೇಪಣೆ ಆಯಿತು? ಅಂದರೆ ಕ್ರಿಸ್ತನ ಕಂಡುಕೊಂಡ ಮೇಲೆ ನಾನು ಕೂಡ ಒಂದು ಹಾಡುಗಳನ್ನು ಮಾಡಬೇಕು ಅಥವಾ ಹಾಡಬೇಕು, ಹೇಗೆ ಆಯಿತು ಭಾಷೆ? ನಾನು 2007 ಬ್ಯಾಂಗ್ಳೂರಿಗೆ ಬಂದಿದ್ದೆ. ನಾನು ಆಂಧ್ರದಿಂದ ಇಲ್ಲ, ಇದಕ್ಕಿಂತ ಮುಂಚೆ ರಾಯಚೂರು, ಬಳ್ಳಾರಿ, ಕೊಪ್ಪಳ, ಯಾದಗಿರಿ ಡಿಸ್ಟಿಕ್ಕಲ್ಲಿ ಸೇವೆ ಮಾಡಿದ್ದೀನಿ. ಆದರೆ ಸಮಸ್ಯೆ ಏನಂದರೆ ನಾನು ಅಲ್ಲಿ ತೆಲುಗು ಅವರು ಜನಾಂಗದ ಮಧ್ಯೆ ಸೇವೆ ಮಾಡೋದ್ರ ಮುಖಾಂತರ ನನಗೂ ಕನ್ನಡ ನಿಜವಾಗಿ ಬಂದಿಲ್ಲ. ಬಟ್ 2007 ನಾನು ಬೆಂಗಳೂರಿಗೆ ಬಂದಾಗ ಕನ್ನಡ ಕಲಿಯೋದು ನಾನು ಆರಂಭ ಮಾಡಿದ್ದೀನಿ. ಫ್ರ್ಯಾಂಕಾಗಿ ಹೇಳಬೇಕಾದ್ರೆ ಕಲಿತಾ ಇದ್ದೀನಿ ಇನ್ನಾನು. ಆದರೆ ಈ ಹಾಡುಗಳು, ನಾನು ತೆಲುಗು ಹಾಡುಗಳು ಹಾಡ್ತಾ ಇದ್ದೀನಿ, ನಾನು ಚೆನ್ನೈಯಲ್ಲಿರುವಾಗ ತಮಿಳ್ ಹಾಡುಗಳನ್ನ ಹಾಡ್ತಾ ಇದ್ದೀನಿ. ಕನ್ನಡ ಕೆಲವು ಹಾಡುಗಳು ಹಾಡ್ತಾ ಇದ್ದೀವಿ. ಆದರೆ ನಾನು ತೆಲುಗಲ್ಲಿ ಅನೇಕ ಹಾಡುಗಳನ್ನು ಬರೆದಿದ್ದೀನಿ. ಮೊದಲು ಅರಿಯುತ್ತಾ ನಾನು ಸ್ವಂತ ಸಭೆಗಳಲ್ಲಿ ಬರುವುದೊಂದು ಮೊದಲ ಅಥವಾ ಕ್ರಿಸ್ತನಲ್ಲಿ ಬಂದ ನಂತರ? ಇಲ್ಲ, ಕ್ರಿಸ್ತನ ಕಂಡುಕೊಂಡ ಮೇಲೆ ಹಾಡುಗಳನ್ನು ಹಾಡುತ್ತಾ ಇರುವಂಥ ಒಂದು ಅಭ್ಯಾಸ ಇದೆ. ಬಟ್ ಒಂದು ವಿಷಯ ಏನಂದರೆ, ನಾನು ಯಾವಾಗಲೂ ಸಿ ಡಿ ಮಾಡಬೇಕು, ಸಿ ಡಿಯಲ್ಲಿ ಹಾಡಬೇಕು ಎಂಬ ಆಲೋಚನೆ ಇಲ್ಲ ನನಗಿಲ್ಲ. ಅಷ್ಟೇ ಬರೆಯೋದು, ಒಂದು ಟೈಮ್ ಐತಲ್ಲ ಬಾರಿಸ್ಕೊಂಡು ಹಾಗೆ ಹಾಡೋದು, ಆ ರೀತಿಯಲ್ಲಿ ಆರಂಭ ಆಯಿತು. 2007 ನಾನು ಬೆಂಗಳೂರು ಬಂದಿದ್ದ ನಂತರ ಈಗ ಕನ್ನಡದಲ್ಲಿ ಒಂದೊಂದು ಹಾಡನ್ನು ಬರೆಯೋದು, ಆಮೇಲೆ ನನಗೂ ಮಿಸ್ಟೇಕ್ ಆಗಿದ್ದರೆ ಇನ್ನೊಬ್ಬರ ಹತ್ರಕ್ಕೆ ಹೋಗೋದು, ಸ್ವಲ್ಪ ಕರೆಕ್ಷನ್ ಮಾಡಿ ಅಂತ ಹೇಳೋದು, ಆ ರೀತಿಯಲ್ಲಿ ಸ್ಲೋವಾಗಿ ಕನ್ನಡ ಅಲ್ಲಿ ಹಾಡುಗಳನ್ನು ಬರೆಯೋ ಒಂದು ವರ ದೇವರು ಕೊಟ್ಟಿದ್ದಾರೆ. ಸ್ಲೋವಾಗಿ ಆ ರೀತಿಯಲ್ಲಿ ಆರಂಭ ಆಯಿತು. ಆದರೆ ಸಿ ಡಿ ಮಾಡಬೇಕು ಎಂಬ ಆ ಆಲೋಚನೆ ಅಂತೂ ಇಲ್ಲ. ಬಟ್ ಈ ಆಲೋಚನೆ ಹೇಗೆ ಅಂತಂದರೆ, ನಾವು IBS ಆಫೀಸಲ್ಲಿ ಈಗ ನಾನು ಅಡ್ಮಿನ್ ಆಗಿದ್ದೀನಿ. ನಾನೀಗ ಹೆಬ್ಬಾಳಲ್ಲಿ, ಅಲ್ಲಿ ನಮ್ಮ ಆಫೀಸಲ್ಲಿ ಸಹೋದರ
ಗಿಡಿಯೋನ್ ಅಂತ ಒಬ್ಬರಿದ್ದಾರೆ. ಗಿಡಿಯೋನ್ ಅಂತ. ಅವ್ರು ನಾನು ಹಾಡೋದು ಕೇಳಿ ಯಾವಾಗಲೂ ನನ್ನನ್ನು ಪ್ರೋತ್ಸಾಹಿಸೋದು. ಬ್ರದರ್, ನೀವು ಯಾಕೆ ಒಂದು CD ಮಾಡಬಾರ್ದು? ಅಯ್ಯೋ ನನಗೆ ಆಸೆ ಇಲ್ಲಪ್ಪ, ನನಗದೇ ಇಲ್ಲ. ಯಾಕಂದರೆ ದೇವರು ಕೊಟ್ಟಿದಂಥ ಹಾಡನ್ನು ಸಭೆಯಲ್ಲಿ ಕೂತ್ಕೊಂಡು ಹಾಡ್ಕೊಂತ ನಾನು CD ಮಾಡೋದೇನೋ ಇದರಿಂದ. ಇಲ್ಲ, ನೀವು ಹಾಡಿದರೆ ದೇವರು ಖಂಡಿತವಾಗಿ ಆಶೀರ್ವದಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ 1 ವರ್ಷ ಆಯಿತು, ಅದು ನಾನಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆ ರೀತಿಯಲ್ಲಿ ಆದರೆ ಅದು ಗಿಡಿಯನ್ ಅವರು ನಿಮಗೆ ಪ್ರೇರೇಪಣೆ ಮಾಡ್ತಾ ಇದ್ರು. ಅದೇ ಒಬ್ಬೊಬ್ಬರು ಎನಿಸ್ಬೋದು ಅದು CD ಮಾಡೋದೊಂದು ಕಬ್ಬಿಣದ ಕಡಲೆ ಅಂತ. ಯಾಕಂದರೆ ಈಗ ಅನಿಸ್ತದೆ, ಯಾಕಂದರೆ ಅಷ್ಟು ಅಂದರೆ ನಮ್ಗೆ ಅನಿಸ್ತದೆ ಅಷ್ಟು ಬಜೆಟ್ ಬೇಕು, ಆಮೇಲೆ ಯಾವುದೇ ಅನುಭವ ಇಲ್ಲ ನಮಗೆ, ಆಮೇಲೆ ಅದು ಟೆಕ್ನಿಷಿಯನ್ ಅದು ಇದು ಹೇಗೆ ಬರ್ತದೆ, ನಮ್ಮ ಮ್ಯೂಷಿಯನ್ ಅವರಿಗೆ ನಾವು ಅವ್ರದ್ದು ಅಪ್ರೋಚ್ ಆಗಬೇಕು, ಅವ್ರ ಹತ್ರ ಮಾತಾಡಬೇಕು, ಅದೆಲ್ಲ ತಲೆಯಲ್ಲಿ ಇರ್ತದೆ. ಅದು ನೀವು ಹೇಳಿದಾಗ ಯಾರಾದರೂ ಒಬ್ಬರು ಸಹಾಯ ಮಾಡಿದರೆ ನಾವು ಒಂದು ಸ್ಟೆಪ್ ಮುಂದೆ ಇಡ್ಬೋದು. ಹೌದು. ಅಂತ ಏನಾದರೂ ಅನುಭವ ಆಗಿದೆ ನಿಮಗೆ? ಅಂದರೆ ಯಾರೊಬ್ಬರು ನಾನು ಇದ್ದೇನೆ ಬ್ರದರ್ ಬನ್ನಿ ಹಾಗೆ ಏನಾದರೂ ಆಗಿದೆ? ಅದೇ ಪ್ರಥಮ ಸಿಡಿಯಲ್ಲಿ ಪ್ರಥಮ ಸಿಡಿ ಅಲ್ಲಿ ಫಸ್ಟ್ ಕೆಲವು ಎಕ್ಸ್ಪೀರಿಯನ್ಸಸ್ ಹೇಗಿದ್ದಾವೆ ಅಂದರೆ, ನಂದು ಫಾರ್ ಎಕ್ಸಾಂಪಲ್ ಯಾರಾದರೆ ಒಬ್ಬರು ಸ್ಪಾನ್ಸರ್ ಒಂದು ವೇಳೆ ಹಾಡಬೇಕು ಎಂಬವ್ರ ಹತ್ರ ನಾನು ಫೋನಲ್ಲಿ ಮಾತಾಡುವಾಗ ನಾನು ಹೇಗೆ ಮಾತಾಡ್ತೀನೋ ಗೊತ್ತು ನಿಮಗೂ, ತೊದಲು ಮಾತುಗಳಿಂದ. ಸಹಜವಾಗಿ ಏನು ಅನ್ನಿಸ್ತದೆ ಅವರಿಗೆ, ಓ ಇಂಥ ಹೌದಲ್ಲ ಮಾತವನೇ ಅಂದ್ರೆ ನಾವು CD ಮಾಡಿದರೆ ಹೆಂಗಾಗುತ್ತದೆ ಎಂಬ ಒಂದು ಆಲೋಚನೆ ಇರುತ್ತೆ. ಬಟ್ ಆದ್ರೂ ಗಿಡಿಯೋನು ಅವರ ಅಂಕಲ್ ಇದ್ದಾರೆ, ಜೈರಾಜ್ ಅವರಂತ, ಬೆರಕ ಲಿಟ್ರೇಚರ್ ಸರ್ವಿಸಸ್ ಅವರು ಹೋಗಿ ಅವರು ಅಂಕಲ್ಗೆ ಹೇಳುವಾಗ ಅವ್ರ ಅಂಕಲ್ ಸ್ವಲ್ಪ ಆಲೋಚನೆ ಮಾಡೋಣ ಅಂತ ಅಲ್ಲಿ ಒಂದು ಬೀಜ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ನನ್ನನ್ನು ಒಬ್ಬರು ಸ್ಯಾಮ್ಯಲ್ ರಾಬರ್ಟ್ ಅಂತ ಅವರಿದ್ದಾರಲ್ಲ, ಅವರ CD-ಯಲ್ಲಿ ನನ್ನನ್ನು ಕಾಮೆಂಟ್ರಿ ಹೇಳಕ್ಕೆ ಕರೆದಿದ್ದಾರೆ ಫಸ್ಟು. ಹೋಗಿ ಅಲ್ಲಿ ನಾನು ಮಾತಾಡ್ತಾ ಇದ್ದರೆ ಅವ್ರಿಗೊಂದು ಶಾಕ್ ಆಯಿತು. ಏನು ಕಾಮೆಂಟ್ರಿಗೆ ಅಂತ ಕರೆದಿದ್ದೀವಿ, ಇವ್ರಿಗೆ ಮಾತನಾಡೋಕ್ಕೆ ಅರ್ಥ ಇಲ್ಲ, ಏನು ಎಂಥವ್ರನ್ನ ಕರ್ಕೊಂಡು ಬಂದಿದ್ದೀರಿ ಎಂಬ ಒಂದು ಆಲೋಚನೆ ಅವ್ರಿಗಿತ್ತು. ಆಮೇಲೆ ಅಲ್ಲಿ ಜಯರಾಜ್ ಅವರು ಇದ್ದಾರೆ. ಇವರು ಹಾಡುಗಳನ್ನು ಹಾಡ್ತಾರಂತ ಅಂತ ಹೇಳುವಾಗ, ಓ ಇಂಥವರ ಹಾಡುಗಳು ಕಾಮೆಂಟ್ರಿಗೆ ಕೆಲಸ ಆಗಲ್ಲ ಇವರು ಅಂತ ಒಂದು ರೀತಿಯಾಗಿ ಆಯ್ತಲ್ಲಿ. ಬಟ್ ಅವಾಗ ರೆಕಾರ್ಡಿಂಗ್ ಎಲ್ಲ ಆಗ್ತಾ ಇರಬೇಕಾದ್ರೆ ನನ್ನನ್ನು ಸುಮ್ಮನೆ ಒಂದು ಹಾಡು ಹಾಡಿ ಅಂತ ಕೇಳಿದಾರಲ್ಲ, ಜಸ್ಟ್ ಅದು ಸಿಂಗಿಂಗ್ ಅಲ್ಲ, ಅದು ಓಕೆ ಜಸ್ಟ್ ಹಾಡಿದ್ದೀನಿ. ಹಾಡುವಾಗ ಎಲ್ಲರಿಗೆ ಶಾಕ್ ಆಯಿತು. ಏನು ನೀವು ಮಾತಾಡುವಾಗ ಎಲ್ಲ ತೊದಲು ಮಾತಾಡ್ತೀರಿ, ಹಾಡಲ್ಲಿ ಎಲ್ಲಿ ಕಾಣಲಿಲ್ಲ ಅಂತ ಅವಾಗ ಜಯರಾಜ್ ಅವರು, ಆಮೇಲೆ ಸ್ಯಾಮ್ಯಲ್ ಅವರು ರಾಬರ್ಟ್ ಅವರು ಇಮಿಡಿಯೇಟಾಗಿ ಸ್ಯಾಮ್ಯಲ್ ರಾಬರ್ಟ್ ಅವರು ಒಂದು ಹೇಳಿದ್ದಾರೆ, ನೆಕ್ಸ್ಟ್ ಇನ್ನೊಂದು ಈ ಪ್ರಾಜೆಕ್ಟಲ್ಲಿ ನಿಮ್ಮನ್ನು ಕಾಮೆಂಟ್ರಿಗೆ ಅಂತ ಕರೆದಿದ್ದೀವಿ, ನಾವು ಕಾಮೆಂಟ್ರಿ ಅಲ್ಲ ನಿಮ್ಮಿಂದ ಒಂದು ಹಾಡನ್ನೇ ಹಾಡಿಸ್ತೀವಿ ಅಂತ ಫಸ್ಟ್ ಒಂದು ಕೊಟ್ಟಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೋ ಆ ರೀತಿಯಲ್ಲೇ ಅವ್ರು ನನಗೂ ಫಸ್ಟ್ ಒಂದು ಅವಕಾಶ ಕೊಟ್ಟಿದ್ದಾರೆ. ಆತ್ಮಿಕ ಸಿಡಿಯ ಹೌದು, ಈ ಹೃದಯ ಎಂಬ ಒಂದು ಸಿಡಿಯಲ್ಲಿ ಯೇಸು ನಾಮದಲ್ಲಿ ನಿನ್ನ ಬೇಡಿಕೊಳ್ಳುವೆ ಎಂಬ ಒಂದು ಹಾಡನ್ನು ಫಸ್ಟ್ ನನಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಅಲ್ಲಿ ಆರಂಭ ಆಯಿತು ಪೈನ. ನೆಕ್ಸ್ಟು ಜಯರಾಜ್ ಅವರು ನನಗೂ ತುಂಬ ಪ್ರೋತ್ಸಾಹ ಮಾಡಿ ಫಸ್ಟ್ ವಾಲ್ಯೂಮ್ ಬರೋ ರೀತಿಯಲ್ಲಿ ಎಲ್ಲ ಹಾಡುಗಳನ್ನು ನಮ್ಮ ಬೆರಕ ಲಿಟ್ರೇಚರ್ ಅವರೇ ನಿಜವಾಗಿ ನಾನು ಸಂತೋಷ ಪಡ್ತೀನಿ. ಯಾಕಂದರೆ ಅವರು ಅನೇಕರನ್ನು ನನ್ನಂಥವ್ರನ್ನನ್ನು ತುಂಬ ಜನರಿಗೆ ಮಾಡಿದ್ದಾರೆ. ನನಗೂ ಅಷ್ಟೇ ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟು ನನಗೆ ಮಾಡಿ. ಓಕೆ, ಅದು ಈಗ ಹಾಡುಗಳನ್ನು ನೀವು ಬರೆದ್ರಿ, ಅದೇ ನೀವು ತೆಲುಗಲ್ಲಿ ಮೊದಲು ಅದ ತೆಲುಗಲ್ಲಿ ಬರೆದ ಹಾಡುಗಳಂತ ಕನ್ನಡಕ್ಕೆ ಭಾಷಾಂತರ ಮಾಡಿದ್ದೀರಾ? 2-3 ಮಾಡಿದೆ. ಹಾಡುಗಳನ್ನ ಕಳೆದ ಕೇಳ್ತೇನೆ. ಈಗ ತುಂಬ ಜನರನ್ನು ಈ ಒಂದು ವೇದಿಕೆಯಲ್ಲಿ ನಾನು ಸಂದರ್ಶನ ಮಾಡಿದ್ದೀನಿ. ಒಬ್ಬೊಬ್ಬರದು ಅಂದರೆ ತುಂಬ ಅನೇಕ ಅಂದರೆ ಕಷ್ಟದ ಒಂದು ಕುಟುಂಬದಿಂದ ಬಂದು
ಅಥವಾ ಒಂದು ಏನು ವಿದ್ಯಾಭ್ಯಾಸ ಇಲ್ಲ ಅಂತ ನಿಮ್ಮ ಮಾತುಗಳನ್ನು ಸಹ ಒಬ್ಬರು ಇಲ್ಲಿ ಜೀವನ್ ಅವರು ಸಾಕ್ಷಿ ಕೂಡ ಹೇಳಿದ್ದಾರೆ. ನೀವು ಒಂದು ಕಡೆಯಲ್ಲಿ ಕೂಟಕ್ಕೆ ಅವರನ್ನು ಕರೆದಿದ್ರಂತೆ, ಅದು ಹೇಳಿದ್ರು ಜೀವನ್ ಕುಮಾರ್ ಅವರು ಹೇಳಿದರು, ನಿಮ್ಮ ಸಾಕ್ಷಿ ಹೇಳಿದರು. ಅದೇ ಅವರದ್ದು ಸೀಡಲ್ಲೇ ಸಹ ಅನೇಕ ಕಷ್ಟ ಸಮಸ್ಯೆಗಳ ಮಧ್ಯದಲ್ಲಿ ಏನು ವಿದ್ಯಾಭ್ಯಾಸ ಇಲ್ಲ, ಏನು ಸಹಾಯ ಇಲ್ಲ, ಮದುವೆಯಾಗಿ ಬೆಂಗಳೂರು ಆ ಥರ ಅಂಥ ಒಂದು ಸಮಸ್ಯೆಗಳಲ್ಲಿ ದಾಟಿ ಹೋಗುವಾಗ ಅಥವಾ ನಿಮಗೆ ಹಾಡುಗಳನ್ನು ದೇವರು ಯಾವ ರೀತಿ ಕೊಟ್ಟರು? ಈಗ ಒಂದು ಸಿಚುವೇಶನ್ ಇಲ್ಲದೆ ನಮ್ಮ ಹತ್ರ ಹಾಡುಗಳು ಕ್ರಿಯೇಟ್ ಆಗೋದಿಲ್ಲ. ಹೌದು, ಖಂಡಿತ. ಫಾರ್ ಎಕ್ಸಾಂಪಲ್, ನಾನು 96ಅಲ್ಲಿ 94ಅಲ್ಲಿ ವೈಜಾಗಲ್ಲಿ ನಾನು ಸೇವೆ ಮಾಡ್ತಾ ಇದ್ದೀನಿ. ಅಲ್ಲಿ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಆಂಧ್ರಲ್ಲಿ ಸೇವೆ ಹೇಗಿರ್ತದೆ ಗೊತ್ತು ನಿಮಗೂ. ನಾನು 95ಅಲ್ಲಿ ನಾನು ಕರ್ನಾಟಕಕ್ಕೆ ಬಂದಿದ್ದೇನೆ ಒಂದು ಫಂಕ್ಷನ್ಗೆ. ಆವಾಗ ಚರ್ಚ್ಗೆ ಹೋಗಬೇಕು. ಅವರು ಹೇಳಿದ್ದಾರೆ ಇಲ್ಲಿ ಈ ಕಡೆ ಚರ್ಚಿ ಯಾವುದೂ ಇಲ್ಲ ಅಂತ. ಆವಾಗ ನನಗೂ ಸ್ವಲ್ಪ ಬೇಜಾರಾಯಿತು. ನಾನು ವೈಜಾಗಲ್ಲಿ ಆಲ್ರೆಡಿ ಅಲ್ಲಿ 500-600 ಚರ್ಚಸ್ ಇದ್ದಾವೆ. ನಾನು 501, 502 ಕಟ್ತಾ ಇದ್ದೀನಿ. ಯಾಕೆ ನಾನು ಕರ್ನಾಟಕಕ್ಕೆ ಬಂದು ಇಲ್ಲಿ ಸೇವೆ ಮಾಡಬಾರ್ದು, ಫಸ್ಟು ಚರ್ಚಿ ಯಾಕೆ ನಾವು ಕಟ್ಟಬಾರ್ದು ಎಂಬ ಒಂದು ಆಲೋಚನೆಯಿಂದ ನಾನು ಇಮ್ಮಿಡಿಯೇಟಾಗಿ ನಾನು ಕರ್ನಾಟಕಕ್ಕೆ ಬಂದಿದ್ದೀನಿ. 96ಅಲ್ಲಿ ಅಂದಾಗ ನಿಜವಾಗಿ ಬೆಳಗ್ಗೆ ಎದ್ದಾಳೋದು ಹೋಗೋದು, ಯಾರು ಕಾಣಿಸಿದ್ರೆ ಅವರಿಗೆ ಸ್ವಾತಂತ್ರ್ಯ ಸಾರಬೇಕೆಂಬ ಒಂದು ಹಾರಾಟ, ಒಂದು ಆಸಕ್ತಿ. 3 years ಎಷ್ಟು ಕಷ್ಟ ಅಂದರೆ ಚಾರ್ಜಿಗಿಲ್ಲ, ಬಸ್ ಹತ್ಬೇಕಂದ್ರೆ ಚಾರ್ಜಿಗಿಲ್ಲ, ಆಮೇಲೆ ಮಧ್ಯಾಹ್ನದ ಊಟ ಇಲ್ಲ, ರೋಡ್ ಸೈಡ್ ನೀರಿದ್ರೆ ಕುಡಿಯೋದು, ಆಮೇಲೆ ಏನಾದರೂ ಸಿಕ್ಕಿದ್ರೆ ಫಲಗಳು ಏನಾದರೂ ಸಿಕ್ಕಿದ್ರೆ ಊಟ ಇಲ್ಲ ಅಂದರೆ ಇಲ್ಲ. ಅಂತಹ ಸ್ಥಿತಿ ನಾನು 3 years ಅನುಭವಿಸಿದ್ದೆ. ಕೆಲವು ಸಮಯಗಳಲ್ಲಿ ಏನು ಹಸುವಾಗ್ತಾ ಇರಬೇಕಾದ್ರೆ ಯಾರಾದರೆ ಊಟ ಕೊಡ್ತಾರೇನೋ ಅಂತ, ಅಮ್ಮ ಸ್ವಲ್ಪ ನೀರು ಕೊಡ್ತೀರಾ ಅಂತ ಕೇಳೋದು. ಅವರು ನೀರು ಕೊಟ್ಟು ಕಳಿಸ್ತಾ ಇದ್ದಾರೆ. ಅಯ್ಯೋ, ಯಾರಾದರೆ ಏನಪ್ಪ ಊಟ ಆಯಿತಾ ಅಂತ ಕೇಳಿದರೆ ಆಗಿಲ್ಲಮ್ಮ ಅಂತ ಹೇಳೋಣ ಎಂಬ ಆಸೆ. ಅಂತಹ ಸಿಚುವೇಶನ್ಸ್ ಇರುವಾಗ, ಹಸುವೆಯಲ್ಲಿ ರಾತ್ರಿ ಸಮಯ ಹರಿತಾ ಇರುವಾಗ ಕೆಲವು ಹಾಡುಗಳು, ಟ್ಯೂನ್ಸು ಹರೋದು, ಆ ಅನುಭವಗಳಲ್ಲೇ ಕೆಲವು ಹಾಡುಗಳು ಹಾಗೆ ಒಂದೊಂದೊಂದೊಂದು ಹರೋದು. ಆಮೇಲೆ ಆವಾಗಕ್ಕಿಂತ ಕೆಲವು ವರ್ಷಗಳು ಆದ ನಂತರ ಆ ಏನು ಅನುಭವ ಇದೆಯೋ ಆ ಅನುಭವಗಳು ಜ್ಞಾಪಕ ಮಾಡ್ಕೊಳ್ತಾ ಇದ್ದರೆ ಹಾಡುಗಳು ಬರ್ತಾ ಇದ್ದಾವೆ. ಸೊ ಯಾವ ಹಾಡು ಕೂತ್ಕೊಂಡು ಓಕೆ ಒಂದು ಸಾಹಿತ್ಯದ ರೀತಿಯಲ್ಲಿ ಬರೆಯೋದು ಅದು ಸಾಧ್ಯ ಇಲ್ಲ. ಈಗ ನನಗೆ ಅಲ್ಲ, ಯಾರಿಗಾದ್ರೂ ಅಷ್ಟೇ ಒಂದು ಅನುಭವ ಬರೋದ್ರಿಂದ ನಾನು ಒಂದೊಂದು ಹಾಡಿಗೆ ಹಿನ್ನೆಲೆ ಇರುತ್ತದೆ. ದೇವರಿಗೆ ಸ್ತೋತ್ರ. ಮುಂದಿನ ವಿಷಯ ಮಾತಾಡ್ಕೊಂಡು ಸಣ್ಣ ವಿರಾಮ. ಭಾಷೆ ನೀವು ಹೇಳಿದಿರಿ ಅನೇಕ ಹಾಡುಗಳು ನೀವು ಅನುಭವಗಳಲ್ಲಿ ಬರೆದಿರಿ ಅಂತ. ಫಸ್ಟ್ ಸಾಂಗ್ ಅದರಲ್ಲಿ ಯಾವಾಗ ಹೇಗೆ ಬರೆದ್ರಿ? ಫಸ್ಟ್ ಸಾಂಗ್ ಅಂದರೆ ನೀವು ಕನ್ನಡಕ್ಕೆ ಅದೇ ತೆಲುಗಲ್ಲಿ ಬರೆದಿದ್ರಿ, ಕನ್ನಡದಲ್ಲಿ ಪ್ರಥಮ ಸಾಂಗ್. ಆ್ಯಕ್ಚುಲಿ ನಾನು ಕನ್ನಡದಲ್ಲಿ ಬರೆದಿದ್ದ ಫಸ್ಟ್ ಸಾಂಗ್ ಅಂದರೆ ನನ್ನಲ್ಲಿ ಇರುವುದೆಲ್ಲ ನೀವು ಕೊಟ್ಟದ್ದೇ. ಯಾಕಂದರೆ ನಾನು ಬ್ಯಾಂಗ್ಳೂರು ಅಂದಿದ್ದ ನಂತರ ಕನ್ನಡದಲ್ಲಿ ಹರಿಬೇಕು. ಈಗ ಲ್ಯಾಂಗ್ವೇಜಿ ಅದು ನೀನೇ ಕೊಟ್ಟಿದೆಯಲ್ಲ, ಈಗ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಿ ನೀವು ಕೊಟ್ಟಿದ್ದೆ ಅಲ್ವಾ, ಇವತ್ತು ಈ ಅವಕಾಶ ಕೊಡ್ತಾ ಇದ್ದಿ ನೀನು ಕೊಟ್ಟಿದ್ದೆ ಅಲ್ವಾ, ಈ ರೀತಿಯಾದಂಥ ಒಂದು ಆಲೋಚನೆ ಇರುವಾಗ ಆಮೇಲೆ ಆ ಹಾಡು ದೇವರು ನನಗೆ ಕೊಟ್ಟಿದ್ದಾರೆ. ಫಸ್ಟ್ ಹಾಡು ಕನ್ನಡದಲ್ಲಿ. ಅದು ಒಂದು ಲೈನ್ ಹಾಡ್ಬೋದು ಭಾಷೆ? ಹಾಡ್ಬೋದು, ಖಂಡಿತವಾಗಿ. ನನ್ನಲ್ಲಿರುವುದೆಲ್ಲ ನೀವು ಕೊಟ್ಟದೇ, ನನ್ನದ್ಯಾವುದಿಲ್ಲ ಏಸಪ್ಪ, ನೀವು ಕರೆಯದೆ ಯಾರ ಜೀವಿತವು ಬದಲಾಗದು ನಿನ್ನ ಚಿತ್ತಕ್ಕೆ. ನನ್ನಲ್ಲಿರುವುದೆಲ್ಲ ನೀವು ಕೊಟ್ಟದೇ, ನನ್ನದ್ಯಾವುದಿಲ್ಲ ಏಸಪ್ಪ, ನೀವು ಕರೆಯದೆ ಯಾರ ಜೀವಿತವು ಬದಲಾಗದು ನಿನ್ನ ಚಿತ್ತಕ್ಕೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ,
ಪ್ರಾಣನಾಥ ಜೀವನಾಥ ನಿನಗೆ ಸ್ತೋತ್ರ ಹಲ್ಲೆಲೂಯಾ 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 ಪ್ರಾಣನಾಥ ಜೀವನಾಥ ನಿನಗೆ ಸ್ತೋತ್ರ. ಅದು ನನಗೆ ತುಂಬ ಇಷ್ಟ. ದೇವರಿಗೆ ಸ್ತೋತ್ರ. ತುಂಬ ಚೆನ್ನಾಗಿದೆ. ಯಾಕಂದರೆ ಎಲ್ಲ ನೀನೇ ಕೊಟ್ಟಿದ್ದೀಯಲ್ಲ, ಎಲ್ಲ ನೀನು ಕೊಡಲಿಲ್ಲ ಅಂದರೆ ನನಗೇನಿಲ್ಲ. ನಿಜವಾಗಿ ವಾಯ್ಸ್ ಕೂಡ ತುಂಬ ಚೆನ್ನಾಗಿದೆ ನಿಮ್ಮದು. ದೇವರ ಕೃಪೆ ಅಲ್ಲ, ದೇವರ ಕೃಪೆ. ಮತ್ತೆ ಉಳಿದ ಹಾಡುಗಳೆಲ್ಲ ಅಂದರೆ ಈಗ ಸಿ ಡಿ ಮಾಡಬೇಕಾದ್ರೆ ಒಂದೇ ಹಾಡಲ್ಲಿ ಖಂಡಿತ ಸಾಧ್ಯ ಆಗಲ್ಲ. ಅದಕ್ಕೊಂದು ಕಡಿಮೆ ಒಂದು 7-8 ಹಾಡು ಬೇಕು. ಅದೇ ನೀವು ಸಿ ಡಿ ಮಾಡುವ ಪ್ಲ್ಯಾನ್ ಅವ್ರು ಹೇಳಿದ ಮೇಲೆ ನೀವು ಹಾಡುಗಳನ್ನು ಬರೆದ್ರ ಅಥವಾ ಮೊದಲೇ ನೀವು ರೆಡಿ ಮಾಡಿಟ್ಕೊಂಡಿದ್ರ? ಒಂದು 3-4 ಸಾಂಗ್ಸು ರೆಡಿಯಾಗಿದ್ದವು. ಅವು ನಾನು ಆಲ್ರೆಡಿ ಹಾಡ್ತಾ ಇದ್ದೀನಿ. ಆಮೇಲೆ ಅವರು ಹೇಳಿದ ಮೇಲೆ ಮತ್ತೆ ನಾನು ಯಾವ ಹಾಡಾದ್ರೂ ನಾನು ಕೂತ್ಕೊಂಡು ಬರೀಲಿಲ್ಲ. ಈಗ ಟ್ರಾವೆಲಲ್ಲಿ ಹೋಗ್ತಾ ಬೇಕಾದರೆ ಹಾಗೆ ಆಲೋಚನೆ ಮಾಡ್ತಾ ಇರುವಾಗ ಕೆಲವು ಸಂದರ್ಭಗಳು ಬಂದಾಗ ಅದು ಟ್ಯೂನು ಅದು ಬರ್ತಾ ಇರುವಾಗ ನಾನು ಇಮಿಡಿಯೇಟಾಗಿ ನಾನು ಫೋನಲ್ಲಿ ರಿಕಾರ್ಡ್ ಮಾಡ್ಕೊಳ್ತೀನಿ. ಯಾಕೆ ರಿಕಾರ್ಡ್ ನಾನು ಹಾಗೆ ಮಾಡ್ಕೊತೀನಿ ಅಂದರೆ ನನಗೂ ಸಂಗೀತ ಗೊತ್ತಿಲ್ಲ, ಸಂಗೀತ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅದಕ್ಕೆ ಏನಾದರೂ ಒಂದು ಟ್ಯೂನ್ ಬಂದರೆ ನಾನು ಇಮಿಡಿಯೇಟಾಗಿ ರೆಕಾರ್ಡ್ ಮಾಡ್ಕೊತೀನಿ. ಆ ರೀತಿಯಲ್ಲಿ 10 ಸಾಂಗ್ಸು ಆದ ನಂತರ ರೆಡಿ ಮಾಡಿದ್ದೀನಿ. ಮಾಡಿದ್ಮೇಲೆ ಅದೇ ನೀವು ಹೇಳಿದ್ರಿ ದೇವರಿಗೆ ಸ್ತೋತ್ರ. ಯಾಕಂದರೆ ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಯಾಕಂದರೆ ಅವರಂತೂ ಹೇಳ್ಬೋದಂದ್ರೆ, ಯಾಕಂದರೆ ಬೆಂಗಳೂರು ಅನೇಕರಿಗೆ ತುಂಬ ಜನರಿಗೆ ಅವರು ಎಂತ ಹೇಳ್ತೇನೆ ಒಂದು ಬೆನ್ನೆಲುಬಾಗಿ ಒಂದು ಸಪೋರ್ಟ್ ಆಗಿ ನಿಜವಾಗಿ ನಿಂತು ಅದೊಂದು ತುಂಬ ಸುಲಭ ಆಯಿತು. ಇಲ್ಲದ್ರೆ ನಿಜವಾಗಿ ಈ ಒಂದು ವೇದಿಕೆಯನ್ನು ಹೇಳಿದಾಗೆ ಅನೇಕರನ್ನ ಇಂಟರ್ವ್ಯೂ ಮಾಡುವಾಗ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ಯಾವುದೇ ಅನುಭವ ಇಲ್ಲ. ಕೇರಳಕ್ಕೆ ಹೋಗಿ ಅಲ್ಲಿ ಸಿ ಡಿ ಕೊಟ್ಟು ಹಣ ಕೊಟ್ಟು ಇದು ಮಾಸ್ಟರ್ ಸಿ ಡಿ ಬರಲಿಲ್ಲ ಅಂದರೆ ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಅವರು. ಅದು ಕ್ರಿಸ್ತನಲ್ಲಿ ಎಲ್ಲ ಕ್ರಿಸ್ತನಲ್ಲಿ ಇದ್ದು ತುಂಬ ಸಮಸ್ಯೆಗಳು. ದೇವರಿಗೆ ಸ್ತೋತ್ರ. ಅದೇ ದೇವರು ಕೆಲ ಕಡೆಯಲ್ಲಿ ಒಬ್ಬರಿಗೆ ಕಾರ್ಯವನ್ನು ಮಾಡ್ತೇನೆ ನಿಜವಾಗಿ. ಹೇಗೆ ಎಲ್ಲ ಅದು ಹೇಗೆ ನಡೀತು ಫಸ್ಟ್ ಅಂದರೆ ಪ್ರಾಸೆಸ್ ಎಲ್ಲ ಹೇಗಾಯಿತು? ಮ್ಯೂಸಿಕ್ ಎಲ್ಲ ಎಲ್ಲಿ ಮಾಡಿ? ಚೆನ್ನೈಯಲ್ಲಿ ಮಾಡಿದ್ರೆ ಇಲ್ಲಿ ಉಡುಪಿಯಲ್ಲಿ ಸಾರಿ ಬೆಂಗಳೂರಲ್ಲಿ? ಫಸ್ಟು ಸಿ ಡಿ ಬಂದು ಗಣೇಶ್ ನಾರಾಯಣ ಅವರಿದ್ದರು. ಸೊ ಜಯರಾಜ್ ಅವರು ನಿಮ್ಮ 10 ಸಾಂಗ್ಸು ಗಣೇಶ್ ನಾರಾಯಣ್ಗೆ ಕೊಟ್ಬಿಡಿ, ಅವರು ಕಂಪೋಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಾನು 10 ಸಾಂಗ್ಸ್ ಕೊಟ್ಟಿದ್ದೇನೆ ಅವರಿಗೆ. ಕೊಟ್ಟಿದ್ರೆ ಏನಾಯ್ತಂದರೆ ಮ್ಯೂಸಿಕ್ ಎಲ್ಲ ಕಂಪೋಸ್ ಆದ ನಂತರ ಅವ್ರ ಹತ್ರ 9 ಸಾಂಗ್ಸೇ ಇದ್ದಾವೆ. ಒಂದು ಸಾಂಗ್ ನಾನು ಕೊಟ್ಟಿದ್ದೆ 10, ಒಂದು ಮಿಸ್ ಆಯಿತು. ಅವ್ರು ಹೇಳ್ತಾರೆ 9 ಕೊಟ್ಟಿದ್ದೀರಿ ನೀವು ಅಂತ. ನಾನು ಹೇಳ್ತೀನಿ 10 ಕೊಟ್ಟಿದ್ದೀನಿ ಅಂತ. ಆಮೇಲೆ ಅವರು ಏನು ಹೇಳಿದ್ದಾರೆ ಅಂದರೆ ಓಕೆ ಪರವಾಗಿಲ್ಲ, ಇನ್ನೊಂದು ನಾವು ಮಾಡೋಣ, ಆದರೆ ಒಂದು ಕಂಡೀಷನ್ ಅಂತ ಹೇಳಿದ್ದಾರೆ. ಏನದು ಅಂದರೆ ಸ್ವಲ್ಪ ಫಾಸ್ಟ್ ಬೀಟ್ ಇರಲಿ. ಯಾಕಂದರೆ ನಿಮ್ಮ ಸಾಂಗ್ಸ್ ಆಲ್ಮೋಸ್ಟ್ ಮೆಲೋಡಿ ಹೋಗ್ತಾ ಇದ್ದಾವೆ, ಕ್ಲಾಸಿಕಲ್ ಆ್ಯಂಡ್ ಮೆಲೋಡಿ ರೀತಿಯಲ್ಲಿ ಹೋಗ್ತಾ ಇದೆ. ಒಂದು ಹಾಡು ಸ್ವಲ್ಪ ಫಾಸ್ಟ್ ಕೊಡಿ ಅಂದರೆ ಏನು ಸಡನ್ನಾಗಿ ಫಾಸ್ಟ್ ಕೊಡಿ ಅಂದರೆ ನಾನು ಹೆಂಗೆ ಕೊಳ್ಳೋಕ್ಕಾಗುತ್ತದೆ? ಏನೋ ಸಾಹಿತ್ಯನ ಇದು ಜಸ್ಟ್ ಏನೇನೋ ಒಂದು ಬರೆದುಕೊಳ್ಳೋಕ್ಕೆ ಅಂತ ಸ್ವಲ್ಪ ನನಗಿದಾಯಿತು. ಆಮೇಲೆ ಮನೆಗೆ ಹೋಗಿದ್ದೀನಿ. ಆವತ್ತೇ ಹೋಗಿದ್ದೀನಿ. ಹೋದ ನಂತರ ಏನಾಯ್ತು, ನಾನು 2 ಮಕ್ಕಳು ಅವ್ರ ರೂಮಲ್ಲಿ ಕೂತ್ಕೊಂಡಿದ್ದೀವಿ. ಸಡನ್ನಾಗಿ ಕರೆಂಟ್ ಹೋಯಿತು. ಹೋಗುವಾಗ ನನ್ನ ಮಕ್ಕಳ ರೂಮಲ್ಲಿ ನಾನು ರೇಡಿಯಮ್ ಸ್ಟಿಕರ್ಸ್ ಇಟ್ಟಿದ್ದೀನಿ, ನಕ್ಷತ್ರದಲ್ಲಿ. ಸಡನ್ನಾಗಿ ಕರೆಂಟು ಹೋದ ನಂತರ ಒಂದು ಆಕಾಶ ಇದ್ದಂಗೆ ಬೆಳ್ತಾ ಇದೆ. ನನ್ನ ಚಿಕ್ಕ ಮಗ ಏನು ಹೇಳಿದಾನೆ ಅಂದರೆ, ಅಪ್ಪ ದೇವರು ಆಕಾಶದಲ್ಲಿದ್ದಾರಲ್ವಾ ಅಂತ. ಆವಾಗ ದೊಡ್ಡ ಮಗ ಏನು ಹೇಳಿದಾನೆ ಅಂದರೆ, ಬರೇ ತಮ್ಮ ದೇವರ ಆಕಾಶದಲ್ಲೇ ಅಲ್ಲ ಭೂಮಲ್ಲಿ ಇದ್ದಾರೆ ಅಂತ ಅವನು ಹೇಳ್ತಾ ಇದ್ದಾನೆ. ನಾನು ಹೇಳಿದ್ದೀನಿ, ಬರೇ ಮಕ್ಕಳೇ ದೇವರು ಅಲ್ಲಿ ಇಲ್ಲೇ ಅಲ್ಲ ನಮ್ಮಲ್ಲಿ ಇದ್ದಾರೆ, ನಮ್ಮ ಬಾಳಲ್ಲಿ ಇದ್ದಾರ ಅಂತ ಒಂದು ಕಾನ್ವರ್ಸೇಷನ್ ಅಲ್ಲಿ ಆಗ್ತಾ ಇತ್ತು. ಅಲ್ಲೇ ಹಾಗೆ ಟ್ಯೂನ್ ಬರ್ತಾ ಇದೆ. ಚಿಕ್ಕವನು ಆಕಾಶದಲ್ಲಿ ಅಂತ ಹೇಳ್ಬಿಟ್ಟೆ, ದೊಡ್ಡವನು ಭೂಮಿಯಲ್ಲಿ ಅಂತ ಹೇಳ್ಬಿಟ್ಟೆ, ನಾನು ನನ್ನಲ್ಲಿ ಬಾಳಲ್ಲಿ ಅಂತ ಹೇಳ್ಬಿಟ್ಟೆ. ತನನಾನ ಅದು ರಾಗ ಬರ್ತಾ ಇದೆ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ, ಹಾಲೆಲು. ಆ ರೀತಿಯಲ್ಲಿ ಆ ಹಾಡು ಬಂತು.
ಏನ್ರಾ ಏನು ಒಳ್ಳೆ ಟ್ಯೂನ್ ಹಾಡ್ತಾ ಇದೆ, ದೇವ್ರಿಗೆ ಸ್ತೋತ್ರ ಏನಂತ ನಾವು 3 ಮೆಂಬರ್ಸು, 2 ಮಕ್ಕಳು ನಾವು, ಅವ್ರು ಚಿಕ್ಕವರು ಬಟ್ ಆದ್ರೂ ಅವರು ಹಾಗೆ ನಮ್ಮ ಮಾಡ್ತಾ ಇರುವಾಗ ರಾತ್ರಿ ನಮ್ಗೆ ಅದು ಹಾಡು ಬಂತು. ಹಾಡೆಲ್ಲ ಆಯಿತು, ಕರೆಂಟು ಅಂತು. ಕರೆಂಟು ಇಲ್ಲದ ಸಮಯದ ಅಲ್ಲೇ ಈ ರೇಡಿಯಮ್ಸ್ ಇದರಲ್ಲೇ ಆಕಾಶದಲ್ಲಿ ಹಾಡು ಬಂತು. ನೆಕ್ಸ್ಟ್ ಡೇ ನಾನು ಹೋಗಿ ಈ 10ನೇ ಹಾಡು ಕೊಟ್ಟಿದ್ದೀನಿ. ಕೊಡುವಾಗ ಅವರು ಕೇಳಿ ಈ ಹಾಡನ್ನು ಒಂದು ಮಾತು ಹೇಳಿದರು, ಇದಕ್ಕೆ ನೀವು ಕೊಟ್ಟಿದ್ದ 10ನೇ ಸಾಂಗ್ ಮಿಸ್ ಆಯಿತು. ಈ ಸಾಂಗಲ್ಲಿ ಇದ್ದಂಥ ಆ ಟ್ಯೂನ್ನಲ್ಲಿ ಜೀವ ಇದೆ. ಯಾಕಂದರೆ ಅವ್ರು ಬ್ರಾಹ್ಮಿಣ್ಸ್, ಅವರು ಒಳ್ಳೆ ಸಂಗೀತ ಅಲ್ಲಿ ತುಂಬ ಇದಿದೆ. ಈ ಟ್ಯೂನಲ್ಲಿ ಜೀವ ಇದೆ. ಖಂಡಿತವಾಗಿ ಈ ಹಾಡು ಕರ್ನಾಟಕದಲ್ಲಿ ನಿಜವಾಗಿ ದೇವರು ಅದ್ಭುತವಾಗಿ ಉಪಯೋಗಿಸ್ತಾರೆ, ಭಾಷೆ ಸುಬ್ಬರಾವ್ ಜ್ಞಾಪಕ ಇಟ್ಕೋ ಅಂತ ಹೇಳಿಬಿಟ್ಟಿದ್ದಾರೆ ನನಗೂ. ದೇವ್ರ ಸ್ತೋತ್ರ ಆಗಲಿ, ಸಂತೋಷ ಅಂತ ಹೋಗಿದ್ದೀವಿ. ದೇವ್ರ ಕೃಪೆ ಲಾಸ್ಟಲ್ಲಿ ಯಾವ ಹಾಡುವಪ್ಪ ಅಂತೋ ಆ ಹಾಡೇ ಇಡೀ ಕರ್ನಾಟಕದಲ್ಲಿ ಸುಬ್ಬರಾವ್ ಯಾರಂತ ಎಲ್ಲರಿಗೂ ಆ ರೀತಿಯಲ್ಲಿ ಹಾಡು ನಾವು ಒಂದು ಹಿನ್ನೆಲೆ ಆ ರೀತಿಯಲ್ಲಿ ಆಯಿತು. ಅದ್ಭುತ, ನಿಜವಾಗಿ ಅದ್ಭುತ ಭಾಷೆ. ನಾನು ನೆನೆಸ್ಲಿಲ್ಲ ನೀವು ಸಡನ್ 9 ಹಾಡು ಕೊಟ್ಟು ಹೌದು ಇನ್ನೊಂದು ಒಳ್ಳೆ ಹಾಡು ಬೇಕಂತ ದೇವರು ಯಾವ ರೀತಿ ಕಾರ್ಯಗಳನ್ನು ಮಾಡ್ತಾರೆ. ಹೌದು ಹೌದು, ನಿಜವಾಗಿ ಅದ್ಭುತ, ದೇವರ ಕಾರ್ಯ ನಿಜವಾಗಿ ಕರೆಕ್ಟ್, ಅದು ವರ್ಣಿಸ್ಲಿಕ್ಕೆ ಅಸಾಧ್ಯ. ಓಕೆ, ಆಮೇಲೆ ಸಿಡಿ ರೆಡಿ ಆಗಿದ್ಮೇಲೆ ಒಬ್ಬೊಬ್ರು ಕನಸಿರ್ತದೆ ಒಳ್ಳೆ ಗ್ರ್ಯಾಂಡ್ ಆಗಿ ಓಪನಿಂಗ್ ಆ ಥರ ಏನಾದರೂ? ಈ ವಿಷಯ ನಾನು ವೆರಿ ಪರ್ಟಿಕ್ಯುಲರ್. ನನಗೂ ಈ ಗ್ರ್ಯಾಂಡು ಈ ಹಂಗಾಮ ಇದೆಲ್ಲ ನನಗೆ ಇಷ್ಟ ಇರಲ್ಲ. ಒಳ್ಳೇದು. ನನ್ನ ಉದ್ದೇಶ ಯಾವಾಗಲೂ ಹೆಂಗಿರ್ತದೆ ಅಂದರೆ ಅದಕ್ಕೆಲ್ಲ ಎಕ್ಸ್ಪೆಂಡಿಚರ್ ಮಾಡಿ ಇದು ಮಾಡೋದಕ್ಕಿಂತ ನಾವು ಆದಷ್ಟು ಬಜೆಟ್ ಕಡಿಮೆ ಮಾಡಿಕೊಂಡು ಕಡಿಮೆ ರೇಟಲ್ಲೇ ಕೊಡೋಣ, ಆವಾಗ ಸಿ ಡಿ ಹೆಚ್ಚು ರೀಚ್ ಆಗುತ್ತದೆ ಎಂಬ ಒಂದು ಉದ್ದೇಶ. ನೀವು ನಂಬಲ್ಲ, ಫಸ್ಟು ವಾಲ್ಯೂಮ್ ಸಿ ಡಿ ನಾವು ರಿಲೀಸ್ ಮಾಡಿದ್ದು ಒಂದು 25 ಜನ ಇರ್ತಾರೇನೋ ಅಲ್ಲಿ, 25 ಹಾರ್ಡ್ಲಿ 30 ಜನ ಇರ್ತಾರೇನೋ ಅಷ್ಟೇ. ಜಯರಾಜ್ ಅವ್ರನ್ನ ಕರೆದಿದ್ದೀವಿ, ಗಣೇಶ್ ನಾರಾಯಣ ಅವ್ರನ್ನ ಕರೆದಿದ್ದೀವಿ, ಅಷ್ಟೇ. ಒಂದು 25 ಜನ. ನಾನು ಒಂದೇ ಹೇಳಿದ್ದೀನಿ, ನಮಗೂ ದೊಡ್ಡ ಫಂಕ್ಷನ್ ಮುಖ್ಯ ಅಲ್ಲ, ಪ್ರೇಯರ್ ಮುಖ್ಯ, ಅದು ಮುಖ್ಯ. ಇಲ್ಲಿ 25 ಸೇವಕರಿದ್ದಾರೆ, ಇಲ್ಲಿ 25 ಸೇವಕರು ಎಲ್ಲರೂ ಈ ಸಿ ಡಿ ನಿಮಿತ್ತವಾಗಿ ಪ್ರಾರ್ಥನೆ ಮಾಡ್ತಾರೆ ಅಂತ ನಾವು ಸಿ ಡಿಸ್ ಎಲ್ಲ ಸೆಂಟ್ರಲ್ಲಿ ಇಟ್ಟು ಫಸ್ಟ್ ನಾವೆಲ್ಲರೂ ಪ್ರಾರ್ಥನೆ ಮಾಡಿ ಆಮೇಲೆ ರಿಲೀಸ್ ಅಂತ ಒಬ್ಬರ ಮುಖಾಂತರ ಮಾಡಿದ್ದೀವಿ. ಆ ರೀತಿಯಲ್ಲೇ ಎಲ್ಲ ವಾಲ್ಯೂಮ್ಸು ಇಷ್ಟು ವರೆಗೆ ಒಂದು ಸಿ ಡಿಗಾದ್ರೂ ನಾವು ಒಂದು 2-3 ಸಾವಿರ ಖರ್ಚು ಮಾಡಿದ್ದೀವಿ ಎಂಬುದು ಜ್ಞಾಪಕ ಇಲ್ಲ ನನಗೂ. ಎಲ್ಲ ಸಿಂಪಲ್ ಆಗಿ ಮಾಡಿ ಎಲ್ಲ ರಿಲೀಸ್ ಮಾಡಿದ್ದಾರೆ. ಪ್ರೇಯರ್ ಅಷ್ಟೇ, ಏನಿಲ್ಲ, ಓನ್ಲಿ ಪ್ರೇಯರ್ ಮಾಡಿ ಓನ್ಲಿ ಪ್ರೇಯರ್. ಯಾವಾಗಲೂ 25, 30, 40 ಜನರಲ್ಲೇ ರಿಲೀಸು ಆಯ್ತು. ಹಾಗೆ ಫಸ್ಟ್ ಸಿ ಡಿ ಅಂದರೆ ನಾನು ಕೇಳಬಾರ್ದು, ಆದರೆ ಯಾಕಂದರೆ ಎಲ್ಲರಿಗೂ ಗೊತ್ತಿದೆ. ಹೇಗೆ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು? ರೆಸ್ಪಾನ್ಸು ಯಾಕಂದರೆ ಅಷ್ಟು ಹೊರಗೆ ಅಷ್ಟು ಹೊಸದವರು ಇನ್ನು ಬಂದಿರಲಿಲ್ಲ, ಹೆಚ್ಚು ಬರ್ತಾ ಇಲ್ಲ. ದೇವರ ಕೃಪೆಯಿಂದ ಅನೇಕ ಹಿರಿಯರು ಹಾಡ್ತಾ ಇದ್ದಾರೆ, ಒಳ್ಳೆ ಹಾಡುಗಳು, ದೇವರವ್ರನ್ನ ಉಪಯೋಗಿಸ್ತಾ ಇದ್ದಾರೆ. ಅವ್ರದ್ದು ನೆಕ್ಸ್ಟ್ ವಾಲ್ಯೂಮ್ ಯಾವಾಗ ಬರುತ್ತದಾ ಎಂಬ ಆಲೋಚನೆ ಇರುತ್ತದೆ. ಹೊಸದು ಅಷ್ಟು ಸಡನ್ನಾಗಿ ತಗೊಳ್ಳೋದು ಅದು 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 ಸಾಮಾನ್ಯ ವಿಷಯ ಅಲ್ಲ. ಬಟ್ ಇಲ್ಲಿ ಏನಾಯ್ತಂದರೆ ದೇವರ ಕೃಪೆಯಿಂದ ಒಂದು 25 ಸೇವಕರು, ಇದು ನಮ್ಮ ಅಣ್ಣನ ಸೇಡಿ, ಆ 25 ಸೇವಕರು ಸುಮಾರು ಒಂದು 20 ಜಿಲ್ಲೆಗಳಿಂದ ಬಂದಿದ್ದಾರೆ ಅವರು. 25 ಒಬ್ಬೊಬ್ಬರು ಒಂದು 50-100 ಸಿ ಡಿಸ್ ತಗೊಂಡೋಗಿ ಅವರು ಫಸ್ಟ್ ಏನು ಮಾಡಿದ್ದಾರೆ ಅಂದರೆ ಬೀಜ ಹಾಕಿದ್ದಾರೆ ರೀತಿಯಲ್ಲಿ ಅವರು ಎಲ್ಲ ಡಿಸ್ಟ್ರಿಕ್ಟ್ಸ್ನಲ್ಲಿ ಇದು ಸ್ವಲ್ಪ ಕೊಡೋದ್ರ ಮುಖಾಂತರ ಅದು ದೇವರ ಒಂದು ಯೋಜನೆ ಅಷ್ಟೇ. ದೇವರ ಒಂದು ಯೋಜನೆ. ಆ ರೀತಿಯಲ್ಲಿ ಒಂದು ಫಸ್ಟ್ 3 ಮಂತ್ಸು ಏನೂ ಇಲ್ಲ ರೆಸ್ಪಾನ್ಸು. ಅಷ್ಟು 3 ಮಂತ್ಸ್ ಏನಂದರೆ ಡೈಲಿ ಒಂದು ಕಾಲು 2 ಹಾಗೆ ಫೋನ್ ಮಾಡ್ತಾ ಇದ್ದಾರೆ. ಆಮೇಲೆ 3 ಮಂತ್ಸ
ಆದ ನಂತರ ಸಿಡೀಸು ಹೋಗ್ತಾ ಇದ್ದಾವೆ, ತುಂಬ ಹೋಗ್ತಾ ಇದ್ದಾವೆ. ಒಂದು 5,000 ಸಿಡೀಸು ಹೋಗಿದ ನಂತರ ನಾವು ಫಸ್ಟು 2,000 ಮಾಡಿದ್ದೀವಿ, ಆಮೇಲೆ ಮತ್ತೆ 2,000 ಮಾಡಿದ್ದೀವಿ, ಮತ್ತೆ 5,000 ಹೋದ ನಂತರ ರೆಸ್ಪಾನ್ಸ್ ಚೆನ್ನಾಗಿದೆ. ಅವಾಗ ನಿಜವಾಗಿ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸಿದೆ. ಆಮೇಲೆ ಫೋನ್ಸ್ ಈಗ ಜಾಸ್ತಿ, ಎಲ್ಲರೂ ಏನ್ರಿ ಆಕಾಶದಲ್ಲಿ ಚೆನ್ನಾಗಿದೆ, ನೀವೇ ನನಗೆ ಸಾಕು ಏಸಪ್ಪ, ನಿನ್ನ ಕೃಪೆ ನನಗೆ ಸಾಕು ಅದು ಒಂದೊಂದು ಈ ಹಾಡು ನನಗೆ ಇಷ್ಟ ಆಯಿತು, ಈ ಹಾಡು ನನಗೆ ಇಷ್ಟ ಆಯಿತು, ಈ ಹಾಡು ನನಗೆ ಇಷ್ಟ ಆಯಿತು. ನಿಜವಾಗಿ ನನಗೆ ತುಂಬ ಸಂತೋಷ ಆಯಿತು. ದೇವರೇ ನೀನು ಆಶೀರ್ವದಿಸಿದ್ಯಪ್ಪ ಅಂತ ನಾನು ಆ ರೀತಿಯಲ್ಲಿ ದೇವ್ರ ಕೃಪೆಯಿಂದ ಆ ಫಸ್ಟ್ ವಾಲ್ಯೂಮ್ ರೀಚ್ ಆಯಿತು. ಬಟ್ ಫಸ್ಟ್ 3 ಮಂತ್ಸ್ ಅಷ್ಟು ರೆಸ್ಪಾನ್ಸ್ ಇಲ್ಲ. ಅದು ಅಂದರೆ ನಾವು ಹಾಡು ಕೇಳಿದ ಮೇಲೆ ಮಾತ್ರ ಜನರಿಗೆ ಒಬ್ಬೊಬ್ರು ಕೇಳ್ತಾರೆ, ಸುಮ್ಮನೆ ಬಿಡೋದು. ಅದು ಹಾಡನ್ನು ನಾವು ಕೇಳಿದ ಮೇಲೆ ಆಮೇಲೆ ಅನೇಕರು ನಾನು ಸಾಕ್ಷಿಯನ್ನು ಹರಿದಿದ್ದೀನಿ ಅಲ್ಲಿ. ಎಲ್ಲರಿಗೆ ಡೌಟು, ಈ ಸಾಕ್ಷಿ ಹರಿದಾರು ಅದು ಸುಳ್ಳಿರ್ಬೋದು ಅಂತ ನಾನು ಫೋನ್ ಮಾಡೋದು. ಫೋನ್ ಮಾಡಿ ನಾನು ಮಾತಾಡ್ತಾ ಇದ್ರೆ, ಈಗ ನಂಬ್ತಾ ಇದ್ದೀವ್ರಿ ನೀವು ನಿಮ್ಮ ತೊದಲಿದೆ ಅಂತ, ಓಕೆ ನಾವೇನೋ ಸುಮ್ಮನೆ ನೀವು ಹರಿದಿದ್ರಂತ ನಾವು ಆ ರೀತಿಯಲ್ಲಿ ಕೆಲವರು ಫೋನ್ ಮಾಡಿ ಕೇಳ್ತಾ ಇದ್ರು. ಬಟ್ ದೇವ್ರ ಕೃಪೆಯಿಂದ ಸಿಡಿ ಅದ್ಭುತವಾದ ರೀತಿಯಲ್ಲಿ ದೇವರು ಕಾರ್ಯವನ್ನು ಮಾಡಿದ್ದಾರೆ. ಯಾಕಂದರೆ ಅದಕ್ಕೆ ಅನೇಕರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ನನಗೆ ಅನೇಕರು ಸಿ ಡಿ ಡಿಸೈನಲ್ಲಿ ಒಬ್ಬರು, ಆಮೇಲೆ ಈ ರೀತಿಯಲ್ಲಿ ಒಳ್ಳೆಯ ಪ್ರೋತ್ಸಾಹ. ನನಗಂತೂ ನಮ್ಮ ಆಫೀಸಲ್ಲಿದ್ದಂಥ ಬ್ರದರ್ ಗಿಡಿಯೋನ್ ಅವರು, ಜಯರಾಜ್ ಅವರು ನಿಜವಾಗಿ ನಾನು ಯಾವಾಗಲೂ ಮರೆಯಲ್ಲ. ಖಂಡಿತವಾಗಿ ನಿಜವಾಗಿ ದೇವರು ಅವರ ಮುಖಾಂತರ ದೇವರು ಕಾರ್ಯ ಮಾಡಿದ್ದಾರೆ. ಮುಖಾಂತರ ದೇವರಿಗೆ ಸ್ತೋತ್ರ. ಅಂದರೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋಂಥ ಹಾಡು ಆಕಾಶದಲ್ಲಿ ಭೂಮಿಯಲ್ಲಿ. ಇದು ಸಿ ಡಿ ನೀವು ಅದೇ ಒಂದು ಸುಮಾರು ಸಿ ಡಿ ಸೇಲ್ ಆದಮೇಲೆ ವಿಡಿಯೋ ಮಾಡುವ ಪ್ಲ್ಯಾನ್ ಹೇಗೆ ಬಂತು ಫಸ್ಟ್ ನಿಮಗೆ? ಅದು ನನಗಿಲ್ಲ ಆ್ಯಕ್ಚುಲಿ, ಅದು ನನಗಿಲ್ಲ. ಜಯರಾಜ್ ಅವರು ಅಂದು ಸುಮಾರು ಒಂದು ಚೆನ್ನೈಯಿಂದ ಒಂದು ಟೀಮ್ ಬರ್ತಾ ಇದೆ, ನಾವಿದು ಮಾಡೋಣ ಅಂತ ಕೇಳಿದ್ದಾರೆ ಅವರು. ಈಗ ನಾನೇನು ₹1 ಖರ್ಚು ಮಾಡ್ತಾ ಇಲ್ಲ ನನ್ನ ಕೈಯಿಂದ. ಯಾಕಂದರೆ ಒಂದು ರಹಸ್ಯ ಇದೆ. ಯಾಕಂದ್ರೆ ನಾನು ದೇವರನ್ನು ಕೇಳಿದ್ದೀನಿ, ದೇವರೇ ನಾನು ಸ್ವಂತವಾಗಿ ಖರ್ಚು ಮಾಡಿ ಆಮೇಲೆ ಇಷ್ಟು ಆಯಿತು ಅಷ್ಟೇ, ಇದೆಲ್ಲ ತಗೋಬೇಕು, ಇದೆಲ್ಲ ಅದು ನನಗೆ ಬೇಡ. ನಿನ್ನ ಉದ್ದೇಶ ಇದ್ದರೆ ಹಾಡಿಸ್ಕೊ, ಇಲ್ಲಾಂದರೆ ನಾನು ಹಾಡುಗಳನ್ನ ಹರ್ತೀನಿ, ಸಭೆಯಲ್ಲಿ ಹಾಡ್ಕೊತೀನಿ, ಚೆನ್ನಾಗಿ ಹಾಡ್ಕೊಳ್ತೇನೆ. ಯಾಕಂದರೆ ಹೆಂಗಾದ್ರೂ ನನ್ನ ನಾಮ ಮಹಿಮೆ ಆಗಬೇಕು. ನನ್ನ ಫಸ್ಟ್ಲಿಂದ ನನ್ನ ಪ್ರಾರ್ಥನೆ ಅದೇ, ನನ್ನ ಪ್ರಾರ್ಥನೆ. ನಾನಂತೂ ಓನಾಗಿ ಮಾಡೋದು ನನಗೆ ದೇವರನ್ನ ನಾನು ಕೇಳಿದ್ದದೆ. ಸೊ ಅವರು ಹೇಳುವಾಗ ಮತ್ತೆ ಅವ್ರಿಗೆ ಇನ್ನೊಂದು ಆಲೋಚನೆ ಬಂತು, ಹೆಂಗೋ ಫಸ್ಟ್ ವಾಲ್ಯೂಮ್ ರೆಡಿಯಾಗಿದೆ, ಯಾಕೆ ನಾವು ಅದು ತೆಲುಗಲ್ಲಿನೂ ಹಾಡಬಾರದು ಅಂತ ಅವರೇ ಮತ್ತೆ ಫಸ್ಟ್ ವಾಲ್ಯೂಮನ್ನು ತೆಲುಗಲ್ಲಿ ಆಕಾಶವೊಂದು ಭುವಿಲೋನ ಉನ್ನವಾಡ ಸೇಮ್ ಸಾಂಗ್ಸ್ನನ್ನೇ ತೆಲುಗಲ್ಲಿ ಭಾಷಾಂತರ ಮಾಡಿ ತೆಲುಗಲ್ಲಿ ಅವರು ಏನು ಹೇಳಿದ್ದಾರೆ ಅಂದರೆ, ನಾವು ಇಷ್ಟುವರೆಗೆ ಬೇರೆ ಭಾಷೆಗಳಿಂದ ಕನ್ನಡಗೆ ಮಾಡ್ತಾ ಇದ್ದೀವಿ, ಇದು ಕನ್ನಡದಿಂದ ಬೇರೆ ಭಾಷೆಗೆ ಹೋಗಲಿ ಅಂತ ಹೇಳುವಾಗ ನನಗೆ ತುಂಬ ಖುಷಿ ಆಯಿತು. ಓಕೆ ಮಾಡೋಣ. ಸೊ ಅದು ಆದ ನಂತರ ವಿಡಿಯೋ ಕನ್ನಡ ತೆಲುಗು ಒಂದೇ ಸಾರಿ ವಿಡಿಯೋ ಮಾಡುವ ಅವಕಾಶ ದೇವರು ಕೊಟ್ಟಿದ್ದಾರೆ. ಅಂದರೆ ಅದು ತುಂಬ ಕಡಿಮೆಯಲ್ಲಿ ಕೂಡ ಆಗ್ತದೆ, ಯಾಕಂದರೆ ಪುನಃ ರೀಸೆಟಪ್ ಇಲ್ಲ, ಕ್ಯಾಮರಾ ವರ್ಕ್ ಇಲ್ಲ, ಒಂದೇ ಸಲ ಆಗಿಬಿಡ್ತದೆ. ಹೌದು. ತೆಲುಗಲ್ಲಿ ಹೇಗೆ ರೆಸ್ಪಾನ್ಸ್ ಇತ್ತು ಭಾಷೆ? ತೆಲುಗು ಅಲ್ಲಿ ಯಾಕಂದರೆ ನಾನು ಆಂಧ್ರಗೆ ನಾನು ಅಷ್ಟು ಸರ್ಕ್ಯುಲೇಟ್ ಮಾಡಲಿಲ್ಲ. ಯಾಕಂದರೆ ನಮ್ಮ ಉದ್ದೇಶ ಅಂದರೆ ಕರ್ನಾಟಕದಲ್ಲಿದ್ದಂಥ ತೆಲುಗು ಅವ್ರಿಗೆ ಮಾತ್ರ ಇದಾಗಿದ್ದರೆ ಸಾಕು. ಇವಾಗಲೂ ನನ್ನನ್ನು ಅನೇಕರು ಕೇಳ್ತಾರೆ, ತೆಲುಗಲ್ಲಿ ನೀವು ಯಾಕೆ ಮಾಡ್ತಾ ಇಲ್ಲ ಅಂತ. ನಾನು ಎಲ್ಲರಿಗೂ ಹೇಳೋದು ಒಂದೇ, ಇನ್ನೊಂದು ಸಿ ಡಿ ಆಡೋ ಅವಕಾಶ ಸಿಕ್ಕಿದ್ರೆ ನಾನು ಕನ್ನಡದಲ್ಲೇ ಮಾಡ್ತೀನಿ, ತೆಲುಗಲ್ಲಿ ಮಾಡಲ್ಲ ಅಂತ ಸ್ಟ್ರೈಟಾಗಿ ಹೇಳ್ಬಿಡ್ತೀನಿ ನಾನು. ಯಾಕೆಂದರೆ ಅಲ್ಲಿ
ವಾರಕ್ಕೆ 2-3 ರಿಲೀಸ್ ಆಗ್ತವೆ. ವಾರಕ್ಕೆ? ವಾರಕ್ಕೆ 2-3 ದಿವಸ. ಅಲ್ಲಿ ನಾವು ಇನ್ನೊಂದು ಹಾಡೋ ಅವಶ್ಯಕತೆ ಇಲ್ಲ. ಎಲ್ಲಿ ಇಲ್ಲವೋ ನಾವು ಅಲ್ಲಿ ಹಾಡಬೇಕು, ಅದೇ ಗುರಿ ನನ್ನ. ಆ ರೀತಿಯಲ್ಲಿ ವಿಡಿಯೋನು ಅಂತು. ಆಮೇಲೆ ಅದರಲ್ಲಿ ನನಗೊಂದು ಆಸೆ, ಇಸ್ರಾಯೇಲ್ ಹೋಗ್ಬೇಕಂತ ಒಂದು ಆಸೆ ಇದೆ. ಆದರೆ ಹೋಗ್ಲಿಕ್ಕಾಗ್ತಾ ಇಲ್ಲ. ನನ್ನ ಹಾಗೆ ಆಸೆ ಇರುವವರು ಅನೇಕರಿದ್ದಾರೆ. ಅವರಿಗೆ ಹೋಗ್ಲಿಕ್ಕಾಗಲ್ಲ. ಆದರೆ ಈಗ ಏನು ಮಾಡಬೇಕು, ನನ್ನ ಆಸೆಯನ್ನು ನಾನು ಜಯರಾಜ್ ಅವರಿಗೆ ಹೇಳಿದ್ದೀನಿ. ಜಯರಾಜ್ ಅವರೇ, ನಾವೊಂದು ಹೋಲಿ ಲ್ಯಾಂಡ್ CD ನಾನು ಕನ್ನಡ ತೆಲುಗಲ್ಲಿ ನಾವು ಇದು ಡಬ್ ಮಾಡಿ ಕಾಮೆಂಟ್ರಿ ಎಲ್ಲ ಮಾಡೋಣ. ಈಗ ಆ ಹೋಲಿ ಲ್ಯಾಂಡ್ CD-ಗೆ ಏನು ಖರ್ಚಾಗುತ್ತದೋ ಆ ಖರ್ಚನ್ನು ನಾನು ನನ್ನ ಫ್ಯಾಮ್ಲಿಯಿಂದ CDsಗೆ ಡಬ್ಬಿಂಗ್ ಎಕ್ಸ್ಪೆನ್ಸ್ ಎಲ್ಲ ನಿಮ್ಮದೇ ಎಲ್ಲ. ಬಟ್ ಆ CD ಎಕ್ಸ್ಪೆಂಡಿಚರ್ ಮಾತ್ರ ನಮ್ಮ ಫ್ಯಾಮ್ಲಿಯಿಂದ ಇದು ಮಾಡ್ತೀವಂತ ನಾನು ಅದು ಗಿಫ್ಟಾಗಿ ಎಲ್ಲರಿಗೆ, ಯಾಕಂದರೆ ಅದು ನನ್ನ ಆಸೆ, ನನ್ನ ಆಸೆ. ನನಗೂ ಹೋಗ್ಲಿಕ್ಕಾಗಿಲ್ಲ. ನಾನು ಅದು ಫಸ್ಟ್ ನೋಡಿ ನನ್ನಂತ ಅವರೆಲ್ಲರೂ ನೋಡಲಿ, ಇಸ್ರಾಯೇಲ್ನೆಲ್ಲ ನೋಡಲಿ ಎಂಬ ಒಂದು ಆಲೋಚನೆಯಿಂದ ಆ DVD-ಯಲ್ಲಿ ಈ ಅದು DVD-ಯಲ್ಲಿ ಇದು DVD-ನ ಫ್ರೀ ಆಗಿ ಒಳಗಡೆ 2 DVDs ಇರ್ತವೆ. ಸೊ ಆ ರೀತಿಯಲ್ಲಿ ಅನೇಕರು ಫೋನ್ಗಳು ಜಾಸ್ತಿ ಆಗಿದ್ದಾವೆ. ಫಾಸ್ಟ್ರೇ ನಮ್ಮನ್ನು ಇಸ್ರಾಯೇಲ್ ಕರ್ಕೊಂಡೋಗಿದ್ದೀರಿ, ಧನ್ಯವಾದಗಳಂತ. ಅದಿನ್ನ ತುಂಬ ನನಗೆ ಸಂತೃಪ್ತ ಆಯಿತು, ತುಂಬ ಸಂತೃಪ್ತ ಆಯಿತು. ದೇವರಿಗೆ ಸ್ತೋತ್ರ. ದೇವರ ನಿಜವಾಗಿ ಕಾರ್ಯಗಳು ನೆನೆಸುವಾಗ ದೇವರು ನಿಜವಾಗಿ ಒಳ್ಳೆಯವನು. ಅಲ್ಲಿಯ ವಿಡಿಯೋ ಸಹ ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲಿ ಇರುವಂಥ ಡ್ಯಾನ್ಸ್ ಇರ್ಬೋದು, ತುಂಬ ಸಭೆಗಳಿಗೆ ಅಥವಾ ಸಂಡೇ ಸ್ಕೂಲ್ ಮಕ್ಕಳಿಗಳಿಗೆ ತುಂಬ ಜನರಿಗೆ ಅದು ತುಂಬ ಪ್ರೇರಣೆ ಆಯಿತು. ಮತ್ತು ತುಂಬ ಸಂತೋಷ ಪಡ್ತಾರೆ ಒಂದು ಹಾಡಲ್ಲಿ. ಎಲ್ಲ ಕಡೆಯಲ್ಲಿ ನಾನು ನೋಡಿದ ಎಲ್ಲ ಸಭೆಗಳಲ್ಲಿರ್ಬೋದು ಅಥವಾ ಚರ್ಚ್ಗಳಲ್ಲಿ ಹಾಡುವಾಗ, ಆರಾಧನೆ ಮಾಡುವಾಗ ತುಂಬ ಜನ ಒಂದು ಹಾಡಿನ ಮುಖಾಂತರ ಆಶೀರ್ವಾದ ಕೂಡ ಹೊಂದಿದ್ದಾರೆ. ತುಂಬ ಜನ ಇಷ್ಟಪಡ್ತಾರೆ ಅದು ಹಾಡು. ಇದು ನನ್ನ ಹಾಡಲ್ಲ, ನಿಮ್ಮ ಹಾಡು. ದೇವರು ಅದ್ಭುತವಾದ ಹಾಡುಗಳನ್ನು ಕೊಟ್ಟು ನಿಜವಾಗಿ ತೆಲುಗಿನಲ್ಲಿದ್ದು ಅಲ್ಲಿ ಬೆಳೆದು ಅಲ್ಲಿ ಹುಟ್ಟಿ ನೀವು ಕರ್ನಾಟಕಕ್ಕಾಗಿ ಒಂದು ಹೃದಯ ಭಾರ, ಕರ್ತನಿಗಾಗಿ ಏನಾದರೂ ಮಾಡಬೇಕು. ಈ ಕರ್ತನ ಜನರು ನಾಶವಾಗ್ತಾ ಹೋಗ್ತಾ ಇದ್ದಾರೆ, ಅವರಿಗೋಸ್ಕರ ಏನಾದರೂ ಮಾಡಬೇಕು. ನಿಜವಾಗಿ ಇದು ತುಂಬ ಸಂತೋಷ ಆಗ್ತಾಯಿದೆ. ಒಂದು ಹಾಡಿನ ಮುಖಾಂತರ ಇಂದು ಈ ಕರ್ನಾಟಕದಲ್ಲೆಲ್ಲ ನೀವು ಪರಿಚಯರಾಗಿದ್ದೀರ. ದೇವರಿಗೆ ಸ್ತೋತ್ರ. ಆಮೇಲೆ 2ನೇ CD ಏನಾದರೂ ಪ್ಲ್ಯಾನ್ ಬಂತ ನಿಮಗೆ ಹೃದಯದಲ್ಲಿ? ನಾನು ಫಸ್ಟ್ CD ಒಳ್ಳೆ ರೆಸ್ಪಾನ್ಸ್ ಇದೆ, ಯಾಕೆ ನಾನು 2ಕ್ಕೆ ಮಾಡಬಾರ್ದು, ಆ ಥರ ಏನಾದರೂ? ನಾನು ಸೈಲೆಂಟ್ ಆಗಿದ್ದೀನಿ ಆ ಟೈಮಲ್ಲಿ. ನಿಜವಾಗಿ ಹೇಳಬೇಕಂದ್ರೆ ನಾನು ಸೈಲೆಂಟ್ ಆಗಿದ್ದೀನಿ. ಬಟ್ ಜಯರಾಜ್ ಅವರು ಫೋನ್ ಮಾಡಿ, ಪಾಸ್ಟರ್ ನಾವು ಜಾಶ್ವಾ ವರ್ತನ್ ಅಂತ ಒಬ್ಬ ಸಹೋದರ ಬೆರಕಾಲ ಲಿಟ್ರೇಚರ್ ಅವ್ರದ್ದು ನಾವು ತಮಿಳಲ್ಲಿ ಮಾಡ್ತಾ ಇದ್ದೀವಿ. ತಮಿಳಲ್ಲಿ ಸೇಮ್ ವರ್ಷನ್ ನೀವು ಕನ್ನಡದ ಅಲ್ಲಿ ಹಾಡಬೇಕು. ಸೇಮ್ ವರ್ಷನ್ ಅದು ಸ್ಪಾನ್ಸರ್ ಮಾಡೋದು ಬೆರಕಾಲ ಲಿಟ್ರೇಚರ್ ಅವರೇ. ಸೇಮ್ ವರ್ಷನ್ ಅನ್ನು ಅವ್ರು ತಮಿಳಲ್ಲಿ ಹಾಡ್ತಾ ಇದ್ದಾರೆ, ಅವ್ರು ತಮಿಳಲ್ಲಿ ಹಾಡ್ತಾ ಇದ್ದಾರೆ, ನೀವು ಕನ್ನಡದಲ್ಲಿ ಹಾಡಬೇಕಂದ್ರೆ ನಾನು ಫಸ್ಟು ಇನ್ನೇನು ಆಲೋಚನೆ ಮಾಡಲಿಲ್ಲ. ನಾನೇನು ಆಲೋಚನೆ ಮಾಡಲ್ಲ. ನಾನು ಒಂದೇ ಹೇಳಿದ್ದೀನಿ, ದೇವರ ಮಹಿಮಾರ್ಥವಾಗಿ, ಯಾಕಂದರೆ ಆ ವರ ಕೊಟ್ಟಿದ್ದಂಥ ವರವನ್ನು ಉಪಯೋಗಿಸೋಣ ಮಾಸ್ಟರ್, ಖಂಡಿತ ಆಯ್ತು ಅಂತ ಹೇಳಿದ್ದೇನೆ. ಆ ರೀತಿಯಲ್ಲಿ ಸೆಕೆಂಡ್ ವಾಲ್ಯೂಮ್ದು ಅಂದರೆ ಸಾಂಗ್ಗಳೆಲ್ಲ ಅವ್ರದ್ದೇ ಸಾಂಗ್ಸ್. ಅದರಲ್ಲಿ ನಂದಂತೂ ಒಂದೂ ಇಲ್ಲ, ನಿಮ್ಮದು ಯಾವುದು ಒಂದೂ ಇಲ್ಲ. ಎಲ್ಲ ಜಾಶ್ವಾ ವರ್ತನ್ ಅಂತ ಅವರು ಬರೆದಿದ್ದಾರೆ. ಟ್ಯೂನ್ಸ್ ಎಲ್ಲ ಅವರೇ, ಎಲ್ಲ ಅವ್ರದ್ದೇ. ಎಲ್ಲ ವಾಯ್ಸ್ ಮಾತ್ರ ನಿಮ್ಮದು. ಕನ್ನಡದ ಅವರು ಬಂದು ತಮಿಳ್ ವರ್ಷನ್ಗೆ ಹಾಡಿದ್ದಾರೆ. ಸೇಮ್ ನಾನು ಕನ್ನಡ ವರ್ಷನ್ಗೆ ಹಾಡಿದ್ದೀನಿ. ಅದು ಯವನಸ್ಥರಲ್ಲಿ ತುಂಬ ಅದ್ಭುತವಾಗಿ ಯೂಸ್ ಆಯಿತು. ಅದು ಅದ್ಭುತವಾಗಿ ಅದರಲ್ಲಿ ಒಂದು ಹಾಡು ಯಾವುದಾದ್ರು? ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು, ಅದೊಂದು ಹಾಡು. ಆಮೇಲೆ ಯೆಹೋವಾ
ಶಮ್ಮ ನಮ್ಮೊಂದಿಗೆ ಇರುವವನೇ, ಅದೊಂದು ಹಾಡು. ಎಲ್ ಶಡಾಯ್ ಎಲ್ ಶಡಾಯ್ ನಿ ಸರ್ವ ವಲ್ಲಭನೆ, ಅದು ಎಲ್ಲ ಯಾಕಂದರೆ ಇವಾಗ ಯೂತ್ಗೆ ಒಳ್ಳೆ ಏನೇನು ಅಗತ್ಯ ಇದೆ ನೋಡಿ, ಆ ಥರ ಹಾಡುಗಳನ್ನು ಆ ರೀತಿಯಲ್ಲಿ ಸೆಕೆಂಡ್ ವಾಲ್ಯೂಮ್ ತುಂಬ ಚೆನ್ನಾಗಿ ಇದೆ. ಆಮೇಲೆ ಸಾಹಿತ್ಯನೂ ಒಳ್ಳೆ ಇದೆ ನಿಜವಾಗಿ. ಜಾಶ್ವಾ ವರ್ತನ್ ಅನ್ನೋ ದೇವರು ಉಪಯೋಗಿಸ್ಕೊಂಡಿದ್ದಾರೆ, ನಿಜವಾಗಿ ಅದ್ಭುತವಾಗಿದೆ. ಸಾಹಿತ್ಯಗಳೆಲ್ಲ ವಂಡರ್ಫುಲ್ ಟ್ಯೂನ್ಸು. ನಾನು ಅವ್ರ ಹತ್ರ ಮಾತಾಡಿ ನಿಜವಾಗಿ ನಾನು ಅಪ್ರಿಷಿಯೇಟ್ ಮಾಡಿದ್ದೀನಿ, ನಿಜವಾಗಿ ಅದ್ಭುತವಾಗಿ ಇದಾಯಿತು ನಿಜವಾಗಿ. ಆಮೇಲೆ ಅದು ಅನೇಕರಿಗೆ ಗೊತ್ತಿಲ್ಲ ಈ ವಿಷಯ, ಅಲ್ಲ ಈ ವಿಷಯ ಅನೇಕರಿಗೆ ಗೊತ್ತಿಲ್ಲ. ಇದು ಸೆಕೆಂಡ್ ವಾಲ್ಯೂಮು ಕನ್ನಡನೇ ಡೈರೆಕ್ಟಾಗಿ ಮಾಡಿದ್ದೀರ ಅಂತ ಎಲ್ಲರಿಗೆ ಗೊತ್ತು. ಬಟ್ ನಾನು ಎಲ್ಲಿಗೆ ಹೋಗಿದ್ರು ಹೇಳ್ತೀನಿ, ಇದು ಬರೆದಿದ್ದು ಜಾಶ್ವಾ ಅವರೇ, ಟ್ಯೂನ್ಸು ಅವ್ರದ್ದೇ, ಎಲ್ಲ ಅವ್ರದ್ದೇ. ಬಟ್ ನಾನು ಕನ್ನಡದಲ್ಲೇ ಹಾಡಿದ್ದೀನಿ ಅಂತ. ಯಾಕಂದರೆ ಹೌದು, ಹಾಡುಗಳು ಎಷ್ಟು ನಾವು ಹೊಸ ಕರ್ತನೆಗಳು ನೂತನ ಕೀರ್ತನೆ ಹಾಡಿದ ಹಾಡು, ಹೊಸ ಹೊಸ ಹಾಡುಗಳು ಎಷ್ಟು ಇದ್ದಷ್ಟು ಚೆನ್ನಾಗಿದ್ದಾವೆ. ಹೌದು, ಹಾಡ್ಬೋದು, ಕರ್ತನನ್ನು ಆರಾಧಿಸ್ಬೋದು, ಆರಾಧನೆಗಳಲ್ಲಿ ಹಾಡ್ಬೋದು. ಓಕೆ, ಇಷ್ಟು ಸಮಯ ನಮ್ಮ ಜೊತೆಲಿ ಇದ್ಕೊಂಡು ನಿಮ್ಮ ಅನೇಕ ಅನುಭವ ಸಾಕ್ಷಿಗಳನ್ನು ನಮ್ಮ ಮೊದಲೇ ಹಂಚಿದ್ದೀರಿ. ತುಂಬ ನಮಗೂ ಕೂಡ ತುಂಬ ಪ್ರೇರೇಪಣೆ ಆಯಿತು. ಅದು ನೋಡುತ್ತಿರುವಂಥ ಎಲ್ಲ ವೀಕ್ಷಕರಿಗೆ ನಾನು ಅನಿಸ್ತೀನಿ ತುಂಬ ಒಂದು ಉತ್ಸಾಹ ಅಥವಾ ಪ್ರೋತ್ಸಾಹ ಸಿಕ್ಕಿರ್ಬೋದು ಅಂತ. ಮುಂದಿನ ದಿನಮಾನಗಳಲ್ಲಿ ಕರ್ತನು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಚಿತ್ತದ್ರೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಈ ಸಂಚಿಕೆನ ಮುಂದೆ ಕಂಟಿನ್ಯೂ ಮಾಡುವ. ಇಷ್ಟು ಸಮಯ ನಮ್ಮ ಜೊತೆಲಿ ಇದ್ಕೊಂಡು ನಿಮ್ಮ ಅಮೂಲ್ಯ ಸಮಯ ಅಷ್ಟು ದೂರದಿಂದ ಬಂದು ನಿಮ್ಮ ಅನೇಕ ಸಾಕ್ಷಿಗಳನ್ನು ಹಂಚಿದ್ದೀರಾ. ನಮ್ಮೆಲ್ಲರ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ ಮತ್ತು ನಮ್ಮ ಆಸರೆ ತಂಡದ ನಿರ್ದೇಶಕ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜರ ಪರವಾಗಿ ಮತ್ತು ನಮ್ಮ ಆಸರೆ ತಂಡದ ಪರವಾಗಿ ನಿಮಗೆ ನಾವು ಪ್ರಭು ಯೇಸುವಿನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತೇವೆ. ತುಂಬ ತುಂಬ ಧನ್ಯವಾದ. ನಿಮ್ಮ ಅನೇಕ ಅಮೂಲ್ಯ ಸಾಕ್ಷಿಗಳನ್ನು ಹಂಚಿದಿರಿ. ನಿಮ್ಮ ಸುಂದರವಾದ ಎಂತೇಳಿದೆ ಮಧುರವಾದ ವಾಯ್ಸನ್ನು ಕೇಳುವಂತೆ ದೇವರು ಸಹಾಯ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ವಾಯ್ಸ್ ನಿಮ್ಮದು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾದ ಸಿಡಿಗಳು ನಮ್ಮ ಕನ್ನಡದ ನಾಡಿಗೆ ಬರಲಿ, ಜನರು ಹೆಚ್ಚಾಗಿ ಕರ್ತನ ಆರಾಧನೆ ಮಾಡಲಿ. ಅನುಭವ ಹಾಡುಗಳು ನಿಜವಾಗಿ ಒಬ್ಬ ಹಾಡುವವ 2 ಸಲ ಪ್ರಾರ್ಥನೆ ಮಾಡ್ತಾನಂತ ಯಾರೋ ನಾನು ಹೇಳಿದ ವಿಷಯ. ಒಂದು ನಾವು ಬಾಯಲ್ಲಿ ಹೇಳ್ತೀನಿ, ಮತ್ತು ಹಾಡುಗಳನ್ನು ಹಾಡುವಾಗ ನಿಜವಾಗಿ ನಾವು ಕರ್ತನಲ್ಲಿ ಒಂದು ಅಟ್ಯಾಚ್ ಆಗ್ತದೆ. ಆ ಹಾಡುಗಳು ನಮ್ಮನ್ನು ಸೀದಾ ಕರ್ತನ ಒಂದು ಪಾದ ಸನ್ನಿಧಿಗೆ ನಡ್ಕೊಂಡಾಗ ಹಾಡಲ್ಲಿ ಅಷ್ಟು ಪವರ್ ಇದೆ. ದೇವರಿಗೆ ಸ್ತೋತ್ರ. ತುಂಬ ಧನ್ಯವಾದ ನಿಮಗೆ ತಿರುಗೊಂದು ಆರತಿ ಪ್ರಭು ಯೇಸುವಿನ ನಾಮದಲ್ಲಿ. ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ನಮ್ಮ ಜೊತೆಲಿ ಇದ್ದುಕೊಂಡು ಈ ಒಂದು ಅಮೂಲ್ಯವಾದ ಸಮಯವನ್ನು ಬಿಟ್ಟು ನಮ್ಮ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀರಾ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಾಯ ನಮಗೆ ಖಂಡಿತ ಬೇಕು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಮ್ಮ ಜೊತೆಯಲ್ಲಿ ಸುಬ್ಬರಾವ್ರವರು ಇರ್ತಾರೆ, ಪಾಸ್ಟರ್ ಸುಬ್ಬರಾವ್ರವರು. ಅವ್ರ ಜೊತೆಯಲ್ಲಿ ಅನೇಕ ವಿಷಯಗಳನ್ನು ನಾವು ಮಾತಾಡಲಿಕ್ಕಿದೆ. ಅನೇಕ ಸಿಡಿಗಳನ್ನು ಅವರು ನಮಗೋಸ್ಕರ ರಿಲೀಸ್ ಮಾಡಿದ್ದಾರೆ. ಅವರ ಜೊತೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ನಾವು ಮಾತಾಡಲಿಕ್ಕಿದೆ. ಅಲ್ಲಿ ತನಕ ನಿರಂತರ ನೋಡ್ತಾ ಇರಿ ಆಸರೆ ಟಿವಿ. ವಂದನೆಗಳು.